ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ ಅವರು ಬರುವಂತಹ ಮಾರ್ಗದುದ್ದಕ್ಕೂ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದಿಂದ ಯಾವ ರೀತಿ ಲಾಭ, ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಮೆಟ್ರೋ ಪ್ರತಿದಿನ ಪ್ರಯಾಣದ ಅವಧಿ 2 ಗಂಟೆ ಕಡಿಮೆ ಆಗುತ್ತೆ. ಪ್ರತಿನಿತ್ಯ 8.5 ರಿಂದ 12.5 ಲಕ್ಷ ಜನ ಪ್ರಯಾಣ ಮಾಡುವ ಅಂದಾಜು ಮಾಡಲಾಗಿದೆ. ಒಟ್ಟು 19.5 ಕಿಲೋಮೀಟರ್ ಸಂಚಾರ, 7,160 ಕೋಟಿ ರೂಪಾಯಿ ವೆಚ್ಚ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಸೌಲಭ್ಯ, ಐಟಿ ಕಾರಿಡಾರ್ಗಳಿಂದ ಕೈಗಾರಿಕಾ ಪ್ರದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇದು ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದಿಂದ ಪ್ರಯಾಣಿಕರಿಗೆ ಆಗುವಂತಹ ಅನುಕೂಲಗಳು. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ಐಟಿ ಹಬ್, ಎಲೆಕ್ಟ್ರಾನಿಕ್ ಸಿಟಿಗೆ ಈ ಮೆಟ್ರೋ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗಾಗಿ ಅನೇಕ ಐಟಿ ಮಂದಿಗೆ ಈ ಮೆಟ್ರೋ ವರದಾನವಾಗಲಿದೆ. ಇದಕ್ಕೋಸ್ಕರ 3 ವರ್ಷಗಳಿಂದ ಕಾಯ್ತಾ ಇದ್ರು. ಎಲ್ಲೋ ವಿಳಂಬ ಆಗ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಂತೂ ಇಂತೂ ವಿಳಂಬ ಆದರೂ ಕೂಡ ಪ್ರಯಾಣಿಕರಿಗೆ ಸಂಚಾರಕ್ಕೆ ಹಳದಿ ಮಾರ್ಗ ಮುಕ್ತವಾಗ್ತಾ ಇದೆ. ವಾಣಿಜ್ಯ ಸಂಚಾರ ಸೋಮವಾರದಿಂದಲೇ ಆರಂಭ ಆಗುತ್ತೆ. ಸದ್ಯದ ಮಟ್ಟಿಗೆ ರೈಲುಗಳ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈಲುಗಳನ್ನು ಆಡ್ ಆನ್ ಮಾಡ್ತಾ ಹೋಗಲಾಗುತ್ತೆ. ಅದಾದಮೇಲೆ ಏನು 10 ನಿಮಿಷಕ್ಕೆ ಒಮ್ಮೆ ರೈಲು ಸಂಚಾರವೂ ಕೂಡ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ BMRCL ಕೂಡ ಪ್ರಯಾಣಿಕರಿಗೆ ಭರವಸೆಯನ್ನು ಕೊಟ್ಟಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಸಿಗುತ್ತೆ. ಹಾಗೆಯೇ 3 ವಂದೇ ಭಾರತ್ ರೈಲು ಸಂಚಾರಕ್ಕೂ ಕೂಡ ಪ್ರಧಾನಿ ಮೋದಿಯವರು ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಕಲಾ ತಂಡಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಗಮನಿಸ್ತಾ ಇದ್ದೀರಿ, ಇವತ್ತು 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇರೋದು. ಮತ್ತೊಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಅಂದರೆ ಮೆಟ್ರೋ 3ನೇ ಹಂತದ ಯೋಜನೆಗೂ ಕೂಡ ಇವತ್ತು ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿಯವರು ನೆರವೇರಿಸ್ತಾರೆ. ಒಂದು ಕಡೆ ಮೋದಿಯವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳು, ಕಾರ್ಯಕರ್ತರು ಈಗಾಗಲೇ ಅವರು ಬರುವಂತಹ ಹಾದಿಯನ್ನೇ ಕಾಯ್ತಿದ್ದಾರೆ. ಸೋಮವಾರದಿಂದ ವಾಣಿಜ್ಯ ಸಂಚಾರ ಆರಂಭ. ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚಾರ ಶುರುವಾಗುತ್ತೆ. ಇದು ಹಳದಿ ಮಾರ್ಗದ ಮಾಹಿತಿ. ಹಳದಿ ಮಾರ್ಗದ ಉದ್ದ 19.15 ಕಿಲೋಮೀಟರ್, ಒಟ್ಟು 16 ನಿಲ್ದಾಣ. ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ 60 ರೂಪಾಯಿ. 20 ರಿಂದ 25 ನಿಮಿಷಗಳ ಅಂತರದಲ್ಲಿ ಮೆಟ್ರೋ ರೈಲು ಸಂಚಾರವನ್ನ ಮಾಡಲಿದೆ. 6 ಬೋಗಿಗಳುಳ್ಳ 15 ರೈಲುಗಳನ್ನು ಓಡಿಸುವುದಕ್ಕೆ ಇದೀಗ BMRCL ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಳದಿ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಅದರ ಉದ್ದ ಎಷ್ಟಿದೆ, ಎಷ್ಟು ನಿಲ್ದಾಣಗಳಿರುತ್ತೆ, ಯಾವ್ಯಾವ ನಿಲ್ದಾಣಗಳು ಕವರ್ ಆಗುತ್ತೆ, ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ಎಷ್ಟು ದರವನ್ನ BMRCL ಫಿಕ್ಸ್ ಮಾಡಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ನಿಲ್ದಾಣಗಳು ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರ್ ರಸ್ತೆ, ಇನ್ಫೋಸಿಸ್ ಫೌಂಡೇಶನ್ ಅಂದರೆ ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಬೆರೆಟೆನ ಅಗ್ರಹಾರ, ಹೊಸ ರಸ್ತೆ, ಸಿಂಗಸಂದ್ರ, ಕೂಡ್ಲು ಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, ಆರ್ವಿ ರಸ್ತೆ ನಿಲ್ದಾಣ. ಇದಿಷ್ಟು ನಿಲ್ದಾಣಗಳು. ಹಾಗೆಯೇ ಆರ್ವಿ ರಸ್ತೆ ಟು ರಾಗಿಗುಡ್ಡ 10 ರೂಪಾಯಿ, ಆರ್ವಿ ರಸ್ತೆಯಿಂದ ಜಯದೇವ ಆಸ್ಪತ್ರೆ 10 ರೂಪಾಯಿ, ಆರ್ವಿ ರಸ್ತೆಯಿಂದ BTM ಲೇಔಟ್ಗೆ 20 ರೂಪಾಯಿ. ಈ ರೀತಿಯಾಗಿ ಎಲ್ಲ ನಿಲ್ದಾಣಗಳಿಗೂ ಕೂಡ ದರ ಫಿಕ್ಸ್ ಆಗಿದೆ.